ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗದ 36ನೇ ಶ್ಲೋಕದಿಂದ ಚಿಂತನೆಯನ್ನು ಮಾಡೋದಕ್ಕೆ ಹೊರಟಿದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮ ವಿಕ್ರೀವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣವೇ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆಧ್ಯಾತ್ಮ ಯೋಗ, ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗದ ಬಗ್ಗೆ ಹೇಳೋದಕ್ಕೆ 36ನೇ ಶ್ಲೋಕ, 6ನೇ ಅಧ್ಯಾಯ 36ನೆಯ ಶ್ಲೋಕ. ಅಸಂಯತಾತ್ಮಯೋಗೋ ದೃಷ್ಪಾಪ ಇವ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ಅವಾಪ್ತುಮುಪಾಯತಃ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅಸಂಯತಾತ್ಮನಿಗೆ ಯೋಗ ಅಂತಕ್ಕಂಥದ್ದು ಸಿಕ್ಕೋದು ಕಷ್ಟ ಅಂಥೇಳಿ. ಯಾಕೆ? ಯಾರು ಆತ್ಮ ಸಂಯಮವನ್ನು ಮಾಡ್ಕೊಳ್ಳೋದಿಲ್ವೋ ಅವನಿಗೆ ಈ ಯೋಗ ಅಂತಕ್ಕಂಥದ್ದು ಹೇಗುಂಟಾಗತ್ತೆ? ಸಾಧ್ಯವೇ ಇಲ್ಲ. ಏಕೆಂದರೆ ನಾವು ಸಂಯಮ ಮಾಡ್ಕೊಳ್ತಾನೆ ಯಾರು ಸಾಧನೆ ಮಾಡೋದಕ್ಕೆ ಸಾಧ್ಯ. ಒಂದು ಸ್ವಲ್ಪ ಮನಸ್ಸು ಉದ್ವೇಗಗೊಂಡಿದ್ರೂ ಕೂಡ ನಾವು ಮಾಡ್ತಕ್ಕಂತಹ ಕೆಲಸ ಸರಿಯಾಗಿ ಆಗೋದಿಲ್ಲ. ಯಾವುದೋ ಒಂದು ಸಣ್ಣ ಕೆಲಸ ಇರ್ಬೋದು, ಅದು ಕೂಡ ಸರಿಯಾಗಿ ಆಗಲ್ಲ. ಅಂಥದ್ರಲ್ಲಿ ಈ ಯೋಗ ಅಂತಕ್ಕಂಥದ್ದು, ಯೋಗ ಅಂದ್ರೆ ಏನೋ ಯುಜ್, ಈ ಮನಸ್ಸನ್ನ ನಾವು ಆ ಬ್ರಹ್ಮದಲ್ಲಿ ಲೀನ ಮಾಡಕ್ಕೆ ಹೊರಟಿದ್ದೀವಿ. ಇಂಥ ಕೆಲಸ ಸಾಧಾರಣವಾದ ಕೆಲಸ ಅಲ್ಲವೇ ಅಲ್ಲ. ಅತ್ಯಂತ ಶಾಂತವಾದಂತಹ ಮನಸ್ಥಿತಿ ಬೇಕಾಗತ್ತೆ, ಅತ್ಯಂತವಾದಂತಹ ಮನೋನಿಗ್ರಹ, ಶಮದಮಾದಿಗಳು ಬೇಕಾಗತ್ತೆ. ಅದನ್ನ ಸಾಧನೆ ಮಾಡಕ್ಕೆ ಹೊರಟಿರೋದು. ಅವಾಗ ಎಂತಹ ಒಂದು ಸಾಧನೆ ಆಗಬೇಕು ಅಂತಕ್ಕಂಥದ್ದು ಹಿಂದಿನ ಶ್ಲೋಕಗಳಲ್ಲಿ ಬಂದಿದೆ, ಇನ್ನು ಮುಂದೆ ಕೂಡ ಬರಲಿದೆ. ಹಾಗಾಗಿ ನಮಗೆ ಅಸಂಯತಾತ್ಮನ ಮನಸ್ಸನ್ನ ಸಂಯಮ ಮಾಡ್ಕೊಳ್ತಾ ಇದ್ರೆ ಅವನಿಗೆ ಯೋಗ ಅಂತಕ್ಕಂಥದ್ದು ದುಷ್ಪ್ರಾಪ, ಸಿಗೋದು ಕಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅವನು ಜಗದ್ಗುರು ಹೇಳೋದಕ್ಕಿಂತ ನಮಗೆ ಸಾಮಾನ್ಯದಲ್ಲಿ ಜ್ಞಾನ ಇದೆ, ಆದರೆ ಅದು ಯಾವತ್ತು ಇನ್ನೊಬ್ರು ತೋರಿಸ್ಕೊಟ್ಟಾಗಲೇ ಗೊತ್ತಾಗತ್ತೆ. ಹೇಗೆ ಅಂತಂದ್ರೆ ಹೆಣಬಾರ ಅಂತ ಹೇಳ್ತಾರೆ.
ಹೆಣ ಭಾರ, ಯಾಕೆಂದ್ರೆ ಆ ಜೀವ ಹೋದಾಗ ಅದು ಭಾರ ಇನ್ನೂ ಹೆಚ್ಚಾಗ್ಬಿಡತ್ತೆ ಅಂತ. ಅದು ಲೌಕಿಕವಾದಂತಹ ದೃಷ್ಟಾಂತ, ಅದು ಅನುಭವಕ್ಕೆ ಇರುತ್ತೆ. ಹಾಗೆ ಅಸಂಯತಾತ್ಮನ ಅಂದ್ರೆ ಮನಸ್ಸನ್ನ ನಿಗ್ರಹ ಮಾಡದೆ ಈ ಯೋಗ ಅಂತಕ್ಕಂಥ ಸಿಕ್ಕಲ್ಲ. ಅಂತಹ ಗುರು ಉಪದೇಶ ಮಾಡಿದಾಗ್ಲೇನೆ ನಮ್ಗೆ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿ ಗೊತ್ತಾಗೋದು. ಲೌಕಿಕ ಅನುಭವದಲ್ಲಿ ಎಷ್ಟೋ ಬಂದಿದ್ರು ಕೂಡ ಅದು ಹೀಗೆ ಅಂತ ನಮ್ಗೆ ಗೊತ್ತಾಗಿರೋದಿಲ್ಲ. ಹಾಗಾಗಿ ವಶ್ಯಾತ್ಮನ ಮತ್ತು ಯತತ ಶಕ್ಯೋ ಅವಾಪ್ತು ಉಪಾಯತಃ. ಆದರೆ ಆ ವಶ್ಯವನ್ನ ಮಾಡಿಕೊಂಡು ಮನಸ್ಸನ್ನ ನಿಗ್ರಹ, ವಶ್ಯ ಅಂದ್ರೇನೋ ಎಲ್ಲೆಲ್ಲೋ ಓಡೋಗ್ತಾ ಇರ್ತಕ್ಕಂತಹ ಮನಸ್ಸನ್ನ ವಶ್ಯ ಮಾಡಿಕೊಂಡು ಯತತಾತ್ಮನ ಯತ್ನವನ್ನ ಮಾಡ್ತಾ 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 ಅವನು ಉಪಾಯವನ್ನ ಪಡಿಬೋದು. ಯಾವ ಉಪಾಯವನ್ನ? ಆ ಬ್ರಹ್ಮದಲ್ಲಿ ಬ್ರಹ್ಮ ಮನಸ್ಸನ್ನ ಲೀನ ಮಾಡ್ತಕ್ಕಂಥದ್ದು. ಬ್ರಹ್ಮೈಕ್ಯ ಗಮ್ಯಂ ಅಂತ ಹೇಳ್ತಾರಲ್ಲ, ಹಾಗಾಗಿ ಅನುಭವೈಕ್ಯ ಗಮ್ಯಂ. ಆ ಬ್ರಹ್ಮದಲ್ಲಿ ಲೀನವಾದಂತಾಗ ಏನ್ ಸಂತೋಷ ಆಗತ್ತೆ ಅನ್ನೋದು ಅನುಭವೈಕ್ಯ ಗಮ್ಯಂ. ಅನುಭವದಿಂದಲೇ ನಾವು ತಿಳ್ಕೊಳ್ಬೇಕು, ಬೇರೆ ಉಪಾಯನೇ ಇಲ್ಲ ಅದಕ್ಕೆ. ಯಾಕೆಂದ್ರೆ ನಮಗಾಗ್ತಕ್ಕಂತಹ ನೋವು ನಲಿವುಗಳನ್ನ ವ್ಯಕ್ತಪಡಿಸ್ಬೋದೇ ಹೊರತು ಅದನ್ನ ಅನುಭವಿಸಿದವನಿಗೇನೆ ಆಗ್ತಕ್ಕಂತಹ ಅನುಭವ ಬೇರೆ, ಅದನ್ನ ನೋಡಿ ತಿಳ್ಕೊಳ್ತಕ್ಕಂಥದ್ದು ಬೇರೆ. ಹಾಗಾಗಿ ನಾವು ಯತತ ಅಂದ್ರೆ ಯತ್ನವನ್ನ ಮಾಡ್ತಾ ಮಾಡ್ತಾ ನಾವು ಯೋಗವನ್ನ ಪಡಿಬಹುದು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ. ಅಯತಿ ಶ್ರದ್ಧೆಯೋ ಅಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅದಕ್ಕೆ ಮತ್ತೆ ಅರ್ಜುನ ಶ್ರೀಕೃಷ್ಣನ ಕೇಳ್ತಾ ಇದ್ದಾನೆ. ಅಂದ್ರೆ ಇದೆಲ್ಲ ನಮಗೂ ಬರ್ತಕ್ಕಂತಹ ಪ್ರಶ್ನೆ ಅಂತಕ್ಕಂಥದ್ದು. ವ್ಯಾಸರು ಈ ಒಂದು ಭಗವದ್ಗೀತೆಯನ್ನ ನಮಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಅದಕ್ಕೆ ಶಂಕರ ಭಗವತ್ಪಾದರು ಭಾಷ್ಯವನ್ನು ಬರೆದು ಅದು ಸ್ಪಷ್ಟವಾಗಿ ಅರ್ಥವಾಗೋ ರೀತಿಯಲ್ಲಿ ನಮಗೆ ಮಹತ್ವಪಕಾರಗಳನ್ನ ಮಾಡಿದ್ದಾರೆ. ಇಲ್ಲಿ ಅಯತಿಹಿ ಶ್ರದ್ಧೆಯೋಪೇತೋ, ಕೃಷ್ಣ ಕೇಳ್ತಾ ಇದ್ದಾನೆ, ಪ್ರಯತ್ನವನ್ನು ಮಾಡದೆ ಶ್ರದ್ಧೆಯುಳ್ಳವನಾಗಿರೋನಿಗೆ ಮನಸ್ಸು ಯೋಗವನ್ನು ಬಿಟ್ಟು ಚಲಿಸಿದ್ರೆ ಏನಾಗುತ್ತೆ? ಅಥವಾ ಒಂದು ಹಂತದ ತನಕ ಪ್ರಯತ್ನವನ್ನು ಮಾಡಿರ್ತಾನೆ, ಆಮೇಲೆ ಅಲ್ಲಿ ಬಿಟ್ಬಿಡ್ತಾನೆ, ಆವಾಗ ಅವನಿಗೆ ಯೋಗ ಸಂಸಿದ್ಧಿ ಅನ್ನೋದು ಉಂಟಾಗಲ್ಲ. ಯೋಗ ಸಂಸಿದ್ಧಿ ಉಂಟಾಗಲಿಲ್ಲ ಅಂತಂದ್ರೆ ಅವನ ಗತಿ ಏನಾಗತ್ತೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಹಂತಕ್ಕೆ ಒಂದು 80% ಅಂತ ಇಟ್ಕೊಳ್ಳೋಣ, ಅಲ್ಲಿ ತನಕ ರೀಚ್ ಆಗ್ಬಿಟ್ಟಿರ್ತಾನೆ, ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಎಷ್ಟೋ ಮಕ್ಕಳು ಒಂದು SLC ತನಕ ಚೆನ್ನಾಗಿ ಓದ್ತಿರ್ತಾರೆ, ಆಮೇಲೆ ಓದೋದೇ ಇಲ್ಲ. ಅದೆಲ್ಲ ಲೌಕಿಕ ಉದಾಹರಣೆಗಳು ಬೇಕಾದಷ್ಟಿದೆ ನಮಗೆ. ಆ ರೀತಿ ಅದು ಲೌಕಿಕದಲ್ಲಿ. ಆಧ್ಯಾತ್ಮಿಕ ಸ್ಥಿತಿನಲ್ಲಿ ಏನಾಗತ್ತೆ ಅಂತ ಒಂದು ಪ್ರಶ್ನೆ. ಲೌಕಿಕದಲ್ಲಿ ನೀವು ಓದಲೇಬೇಕು, ಡಿಗ್ರಿ ತಗೊಳ್ಬೇಕು ಅನ್ನೋದು ಬೇರೆ ಪ್ರಶ್ನೆ. ಆದರೆ ಆಧ್ಯಾತ್ಮಿಕಕ್ಕೆ ಇದಕ್ಕೂ ಲೌಕಿಕಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇದರ ರೀತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಮಾಡಿದಾಗ ಅದಕ್ಕೆ ಏನಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಕಚ್ಚಿನ್ನೋ ಭಯ ವಿಭ್ರಷ್ಟಾಶ್ಚಿನ್ನ ಭ್ರಮೀವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಇಲ್ಲಿ ಕಚ್ಚಿನ್ನೋ, ಹೇ ಮಹಾಬಾಹು, ಉಭಯ ವಿಭ್ರಷ್ಟನಾಗಿ ಬ್ರಹ್ಮದ ಹಾದಿಯಲ್ಲಿ ಅವನು ಹೋಗದೆ ಇದ್ದಾಗ ಅವನು ಹಾಳಾಗ್ತಾನೋ ಹೇಗೆ ಅಂತ ಪ್ರಶ್ನೆ ಒಂದು. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಅಶೇಷತಃ ತದ್ವನ್ಯ ಸಂಶಯ ಅಸ್ಯಸ್ಯ ಚೇತಾನ ಉಪಪದ್ಯತೆ. ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ ಕೂಡ ಒಂದು ವಿನಯಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರಶ್ನೆಯನ್ನ ಮಾಡಬೇಕು ಅನ್ನೋದನ್ನ ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹೇಗೋ ಪ್ರಶ್ನೆ ಮಾಡಲ್ಲ, ಶ್ರದ್ಧೆ ಮತ್ತು ವಿನಯ ಎರಡರನ್ನು ಇಟ್ಕೊಂಡು ನೋಡಿ ಹೇಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣನ್ನ. ಏತನ್ಮೇ ಸಂಶಯಂ ಕೃಷ್ಣ, ಹೇ ಕೃಷ್ಣ, ನನಗೆ ಈ ಒಂದು ಸಂಶಯ ಇದೆಯಪ್ಪ. ಈ ಒಂದು ಸಂಶಯವನ್ನ ಚೇತು ಅರ್ಹಸ್ಯ ಅಶೇಷತಃ,
ಯಾವುದೇ ಸಂಶಯ, ಒಂದು ಚೂರು ಸಂಶಯ ಇಲ್ದ ಹಾಗೆ. ಏಕೆಂದ್ರೆ ಒಂದು ಸ್ವಲ್ಪ ಸಂಶಯ ಅನ್ನೋದು ಉಳ್ಕೊಂಬಿಟ್ರೆ ಅದು ಮತ್ತೆ ಮೊಳಕೆ ಹೊಡೆದು ದೊಡ್ಡದಾಗತ್ತೆ. ಹಾಗಾಗಿ ಅದು ಮೊಳಕೆ ಹೊಡೆಯೋಕ್ಕೆ ಅವಕಾಶ ಇಲ್ದಂಗೆ ಸಂಪೂರ್ಣವಾಗಿ ಭಗವತ್ಪಾದರು ಹೇಳ್ತಾರೆ, ಈ ಕಾಳುಗಳಿರತ್ತಲ್ಲ, ಆ ಕಾಳು ಒಣಗಿದ್ರೆ ಕೂಡ ಅದರಲ್ಲಿ ಒಂದು ಸ್ವಲ್ಪ ಹಸಿ ಅಂಶ ಇದ್ದೇ ಇರತ್ತೆ. ಅದನ್ನ ನೀರು ಹಾಕಿದ್ರೆ ಮೊಳಕೆ ಬರುತ್ತೆ. ಇದೆಲ್ಲ ನಮಗೆ ಅನುಭವ ಇದೆ. ಆದ್ರೆ ಆ ಕಾಳನ್ನ ಚೆನ್ನಾಗಿ ಹುರಿದು ಬಿಟ್ರೆ ಅದು ಯಾವತ್ತೂ ಕೂಡ ಮೊಳಕೆ ಹೊಡೆಯಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಒಂದು ಚೂರು ಕೂಡ ಸಂಶಯವಿಲ್ಲದ ಹಾಗೆ ನನಗೆ ನೀನು ಪರಿಹಾರ ಮಾಡು ಅಂತ ಹೇಳಿ ಶ್ರೀಕೃಷ್ಣನ ಅರ್ಜುನ ಹೇಳ್ತಾ ಇದ್ದಾನೆ. ಅಶೇಷತಃ ಒಂದು ಚೂರು ಸಂಶಯ ಇಲ್ಲದ ಹಾಗೆ ಹೇಳಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತ್ವದನ್ಯ ಸಂಶಯಸ್ಯ ಚೇತಾನ ಉಪಪದ್ಯತೆ. ಯಾತಕ್ಕೆ ಅಂದ್ರೆ, ಹೇ ಶ್ರೀಕೃಷ್ಣ, ನಿನ್ನ ಬಿಟ್ಟು ಯಾರು ಕೂಡ ನನ್ನ ಸಂಶಯವನ್ನ ಪರಿಹಾರ ಮಾಡ್ತಕ್ಕಂಥವ್ರನ್ನ ನಾನು ಕಾಣೆ. ಹಾಗಾಗಿ ನೀನೇ ನನಗೆ ಒಂದು ಚೂರು ಸಂಶಯ ಇಲ್ದಾಗೆ ದಯವಿಟ್ಟು ಹೇಳಬೇಕು ಅನ್ನೋ ಅರ್ಥದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಪಾರ್ಥಂ ನೈವೇಹ ಅನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಹೇ ಪಾರ್ಥ, ಪೃಥುವಿನ ಪುತ್ರನಾದ್ದರಿಂದ ಪಾರ್ಥ ಅಂತ ಹೇಳಿ, ನೈವ ಇಹಲೋಕೆ ನ ಅಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಈ ಲೋಕದಲ್ಲಾಗ್ಲಿ ಅಥವಾ ಪರಲೋಕದ, ನೈವ ಇಹ ನ ಅಮೂತ್ರ ಅಂದ್ರೆ ಈ ಲೋಕದಲ್ಲಾಗ್ಲಿ ಬೇರೆ ಲೋಕದಲ್ಲಾಗ್ಲಿ ವಿನಾಶಸ್ತಸ್ಯ ವಿದ್ಯತೆ, ಅವನು ವಿನಾಶ ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕಲ್ಯಾಣವನ್ನ ಮಾಡಿದವನು ಯಾವನು ಕೂಡ ದುರ್ಗತಿಯನ್ನು ಹೊಂದಲಕ್ಕೆ ಸಾಧ್ಯವೇ ಇಲ್ಲ. ಕಲ್ಯಾಣ ಅಂತಂದ್ರೆ ಇಲ್ಲಿ ನಾವು ಹೊರಟೋದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕಲ್ಯಾಣವನ್ನ ಪಡ್ಕೊಳ್ಳೋದಿಕ್ಕೆ. ಅಥವಾ ನಾವು ಯಾರಿಗಾದ್ರೂ ಒಂದು ಸಹಾಯವನ್ನ ಉಪಕಾರವನ್ನ ಮಾಡಿದ್ವಿ ಅಂತಂದ್ರೆ ಅದು ಯಾವುದೋ ಒಂದಲ್ಲ ಒಂದು ರೀತಿ ನಮ್ಗೆ ಪುನಃ ಆ ಒಂದು ಫಲ ನಮ್ಗೆ ಆಗೇ ಆಗತ್ತೆ. ಕೆಟ್ಟದ್ ಮಾಡಿದ್ರು ಅದು ಫಲ ಉಂಟಾಗತ್ತೆ, ಒಳ್ಳೇದು ಮಾಡಿದ್ರು ಫಲ ಉಂಟಾಗತ್ತೆ. ಆದ್ರೆ ನಾವು ಪಾಸಿಟಿವ್ ಥಿಂಕಿಂಗ್ ತಗೊಂಡಾಗ ನಾವು ಯಾರಿಗೋ ಒಂದು ಸಹಾಯ ಮಾಡಿವಿ ಅಂದ್ರೆ ಅದು ಇನ್ನೊಂದು ರೀತಿಯಲ್ಲಿ ನಮಗೆ ಇನ್ಯಾರೋ ಸಹಾಯ ಮಾಡ್ತಾರೆ ಅಥವಾ ನಮ್ಗೆ ಒಳ್ಳೇದಾಗೇ ಆಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾನಲ್ಲ. ಹಾಗೆ ನೀನು ಏನೋ ಒಂದು ಪ್ರಯತ್ನವನ್ನ ಪಟ್ಟು ಯಾವುದೋ ಒಂದು ಪಕ್ಷದಲ್ಲಿ ಆಯುಷ್ಯ ಕಡಿಮೆ ಆಗೋ ಅಥವಾ ಇನ್ನೇನೋ ಮನೋವಿಕಲ್ಪ ಆಗೋ ಅವನೇನಾದ್ರು ಹಿಂದಕ್ಕೆ ಬಂದ್ಬಿಟ್ರೆ ಈ ಜನ್ಮದಲ್ಲಿ ಅಂತಂದ್ರು ಕೂಡ ಅವನಿಗೆ ದುರ್ಗತಿ ಅಂತಕ್ಕಂಥದ್ದು ಉಂಟಾಗದೇ ಇಲ್ಲ. ಯಾಕೆ? ಆ ಒಂದು ಜ್ಞಾನ ಅನ್ನೋದು ಇರೋದ್ರಿಂದ ಅವನಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಹಿಂದಕ್ಕೆ ಬಂದಿದ್ದರಿಂದ ಆ ಒಂದು ಸುಖವನ್ನು ಅನುಭವಿಸಕ್ಕಾಗದೇ ಇರ್ಬೋದು. ಯಾವುದು? ಆಧ್ಯಾತ್ಮಿಕ ಸುಖ. ಆ ಬ್ರಹ್ಮವನ್ನ ಪಡೆದಾಗ ಬ್ರಹ್ಮಾನಂದ ಅಂತಕ್ಕಂಥದ್ದು ಪಡ್ಕೊಳಕ್ಕಾಗದೇ ಇರ್ಬೋದು. ಯಾಕೆಂದ್ರೆ ಅಲ್ಲಿ ಹೋಗಿಲ್ಲ, ಆ ಮಟ್ಟಕ್ಕೆ ತಲುಪಿಲ್ಲ ಅವನು. ಆದ್ರೆ ಅವನಿಗೆ ಈ ಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ಯಾವುದೇ ರೀತಿಯಾದಂತಹ ದುರ್ಗತಿ ಉಂಟಾಗಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನುಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗೋ ಭ್ರಷ್ಟೋ ಅಭಿಜಾಯತೆ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾಂ ಅನುಷಿತ್ವಾ ಶಾಶ್ವತೀ ಸಮಾಹ. ಪುಣ್ಯಕಾರಿಗಳ ಲೋಕಗಳನ್ನು ಪಡೆದ ಮೇಲೆ ಏನಾಗುತ್ತೆ, ಅವನು ಬಹಳ ವರ್ಷಗಳು ಕೂಡ ಅಲ್ಲೇ ಇರ್ತಾನೆ. ಮತ್ತು ಶುಚಿಯಾಗಿ ಶ್ರೀಮಂತರಾಗಿರ್ತಕ್ಕಂತಹ ಅಲ್ಲಿಂದ ಯೋಗ ಭ್ರಷ್ಟನಾದ ಮೇಲೆ, ಅಂದ್ರೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಕ್ಷೀಣೆ ಪುಣ್ಯ ಮತ್ತಿಲೋಕೆ ವಿಶಂತಿ ಅಂತ. ನೀವು ಮಾಡತಕ್ಕಂತಹ ಪುಣ್ಯ ಕ್ಷೀಣ ಆಯ್ತು ಅಂದ್ರೆ ಮತ್ತೆ ಅವನು ಭೂಲೋಕಕ್ಕೆ ಬರ್ತಾನೆ ಅಂತ ಹೇಳಿ, ಅಂದ್ರೆ ಯಾವ ಯೋನಿಯಲ್ಲಿ ಹುಡ್ತಾನೆ ಅಂತ ಹೇಳಕ್ಕಾಗದಿದ್ರು ಕೂಡ ಅವನು ಮಾಡ್ತಕ್ಕಂತಹ ಪುಣ್ಯದಿಂದ, ಪುಣ್ಯ ವಿಶೇಷದಿಂದ ಪುನಃ ಅವನು ಭೂಮಿಯಲ್ಲೇ ಹುಟ್ಟಿದ್ರು ಕೂಡ ಒಳ್ಳೆ ವಿದ್ಯಾವಂತರು, ಅನುಕೂಲವಂತರು, ಶ್ರೀಮಂತರ ಕುಲದಲ್ಲೇ ಹುಟ್ಟಿ ಮತ್ತೆ ಅವನು ಸುಖವನ್ನು ಅನುಭವಿಸ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಏಕೆಂದ್ರೆ ಕರ್ಮ ಕಾಂಡದಲ್ಲಿ ಮಾಡ್ತಕ್ಕಂತಹ ಜ್ಞಾನ, ಪುಣ್ಯ ಸಂಪಾದನೆ ಅಂತಕ್ಕಂಥದ್ದು ವ್ಯಯ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳತ್ತೆ.
ಈ ಜ್ಞಾನ ಅಂತಕ್ಕಂಥದ್ದು ಉಂಟಾಯ್ತು ಅಂತಂದ್ರೆ ನಮಗೆ ಅವ್ಯಯ, ಅದು ಬೇಯವೇ ಆಗದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಶಾಸ್ತ್ರ ನಮ್ಗೆ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ಜ್ಞಾನದಿಂದಲೇ ಮೋಕ್ಷ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳೋದೆ. ಕರ್ಮವನ್ನು ಯಾಕೆ ಮಾಡಬೇಕು ಅಂತಂದ್ರೆ ಚಿತ್ತಶುದ್ಧಿಗೋಸ್ಕರ ಕರ್ಮವನ್ನ ಮಾಡಬೇಕು. ಆದ್ರೆ ಆ ಮಟ್ಟಕ್ಕೆ ಮಾಡಲಿಲ್ಲ ಅಂತಂದ್ರು ನೀವು ಮಾಡಿದಂತಹ ಪುಣ್ಯ ಕರ್ಮಗಳಿಗಂತೂ ಫಲ ಇದ್ದೇ ಇದೆ. ಪುಣ್ಯ ಪಾಪ ಎರಡಕ್ಕೂ ಇದ್ದೇ ಇದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಪುಣ್ಯ ಕರ್ಮಕ್ಕಂತೂ ಶುಭ ಫಲ ಅನ್ನೋದು ಇದ್ದೇ ಇದೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಅವನಿಗೆ ಒಂದು ಪಕ್ಷ ಅಲ್ಲಿ ಅವನು ಬ್ರಹ್ಮ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಆಗದೆ ಇಲ್ಲ, ಅಲ್ಲಿಂದ ಭ್ರಷ್ಟನಾಗಿದ್ರೆ ಏನಾಗ್ತಾನೆ? ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಯೋಗಿಗಳ ಕುಲದಲ್ಲಿಯೇ ಅವನು ಹುಟ್ಟುತ್ತಾನೆ. ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಈ ರೀತಿಯಾದಂತಹ ಜನ್ಮನೇ ಚಿಕ್ಕತೆ ಅಂತ ಹೇಳೋದು ಕಷ್ಟ ಆಯಿತು ಅಂದ್ರೂ ಕೂಡ ಅವನು ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂತಹ ಪುಣ್ಯ ವಿಶೇಷವಾಗಿರೋದ್ರಿಂದ ಅವನು ಈ ಒಂದು ಒಳ್ಳೆಯದಂತಹ ವಿಶೇಷವಾದಂತಹ ಕುಲದಲ್ಲಿನೇ ಅವನು ಹುಟ್ಟುತ್ತಾನೆ. ಅಂದ್ರೆ ನೋಡಿ, ಆ ಜನ್ಮದಲ್ಲಿ ಕೂಡ ಅವನು ಒಂದು ಒಳ್ಳೆ ಮಟ್ಟಕ್ಕೆ ಹೋಗಿದ್ದ. ಕಾರಣಾಂತರಗಳಿಂದ ಅವನು ಪೂರ್ತಿ ಸಾಧನೆ ಮಾಡೋಕ್ಕಾಗದೇ ಇದ್ರು ಕೂಡ ಪುನರ್ಜನ್ಮ ಬಂದಾಗ ಕೂಡ ಅವನು ಉತ್ತಮ ಕುಲದಲ್ಲೇ ಹುಟ್ಟಿ ಏನಾಗ್ತಾನೆ? ಆ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶವನ್ನ ಪಡ್ಕೊಂಡಿರ್ತಾನೆ ಅಂಥೇಳಿ. ಹಾಗಾಗಿ ನಾವು ಎಷ್ಟಾಗತ್ತೋ ಅಷ್ಟು ಗರಿಷ್ಠ ಮಟ್ಟದಲ್ಲಿ, ಮ್ಯಾಕ್ಸಿಮಮ್ ಲೆವೆಲ್ ಅಂತೀವಲ್ಲ, ಆ ಲೆವೆಲಲ್ಲಿ ಸತ್ಕಾರ್ಯಗಳನ್ನಾಗಲಿ ಅಥವಾ ಜ್ಞಾನವನ್ನಾಗಲಿ ಪಡ್ಕೊಳ್ಳೋ ಪ್ರಯತ್ನನ ಸತತವಾಗಿ ಮಾಡ್ತಾ ಇರಬೇಕು. ನಾವು ಕರ್ಮಯೋಗಿಗಳಾದ್ರೂ ಪರವಾಗಿಲ್ಲ, ಜ್ಞಾನಯೋಗಿಗಳಾದ್ರೂ ಪರವಾಗಿಲ್ಲ. ಕರ್ಮಯೋಗ ಅಂದ್ರೇನೋ ಫಲ ಅಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಾ ಇರೋದು. ಜ್ಞಾನಯೋಗದಂತ ಅವ್ನಿಗೆ ಯಾವುದೇ ಕರ್ತವ್ಯ ಅಂತಕ್ಕಂಥದ್ದಿಲ್ಲ. ಆ ಒಂದು ಬ್ರಹ್ಮಾನಂದ, ಬ್ರಹ್ಮದಲ್ಲಿ ಮನಸ್ಸನ್ನು ಲೀನ ಮಾಡಿಕೊಂಡಾಗ ಆ ಸುಖ ಅಂತಕ್ಕಂಥದ್ದು ವರ್ಣನಾತೀತ, ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಅದು ಕೇವಲ ಅನುಭವಕ್ಕೆ ಮಾತ್ರ ಬರ್ತದೆ, ಅನುಭವಕ್ಕೆ ಗಮ್ಯಂ ಅಂತ ಹೇಳಿ. ಹಾಗೆ ಮಾಡಬೇಕು ಪ್ರಯತ್ನವನ್ನ ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡ್ಬೋದು ಈ ಒಂದು ಶ್ಲೋಕದಿಂದ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಹೇ ಕುರುನಂದನ, ಕುರುವಿನ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಹೇ ಪಾರ್ಥ, ತತ್ರ ತಂ ಬುದ್ಧಿ ಸಂಯೋಗಂ, ಆ ಒಂದು ಬುದ್ಧಿ ಸಂಯೋಗ ಲಭತೆ ಪೌರ್ವದೇಹಿಕಂ, ಪೂರ್ವದೇಹದಲ್ಲಿ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಕರ್ಮದ ವಾಸನೆ ಇರುತ್ತಲ್ಲ, ವಾಸನೆ ಅಂತಂದ್ರೆ ಆ ಫಲಗಳು, ಸುಕರ್ಮವೋ ದುಷ್ಕರ್ಮವೋ ಏನೋ ಒಂದು ಮಾಡಿರ್ತೀವಲ್ಲ, ಆ ಕರ್ಮಕ್ಕೆ ತಕ್ಕನಾಗಿ ನಮ್ಗೆ ಈ ಜನ್ಮದಲ್ಲಿ ನಮ್ಮನ್ನ ಪ್ರಚೋದನೆ ಮಾಡ್ತಾನೆ ಇರುತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಎಲ್ಲಿವರೆಗೂ ಅಂತಂದ್ರೆ ನಮ್ಗೆ ಸಂಪೂರ್ಣ ಜ್ಞಾನ ಆಗೋವರೆಗೂ ನಾವು ಸುಖ ದುಃಖಗಳನ್ನು ಅನುಭವಿಸ್ಬೇಕು. ಆ ಸಂಪೂರ್ಣ ಜ್ಞಾನವನ್ನ ಪಡ್ಕೊಂಡವರು ಕೂಡ ಜೀವನ್ಮುಕ್ತರಾದಂತಹ ಅನೇಕ ಜನಗಳು ಈ ಜನ್ಮದಲ್ಲಿ ಕೆಲವು ಲೌಕಿಕವಾದಂತಹ ದುಃಖಗಳನ್ನು ಅನುಭವಿಸಿದ್ದಾರೆ ಅಂತಂದ್ರೆ ಅದು ಪೂರ್ವ ಜನ್ಮದಲ್ಲಿನ ಕರ್ಮವನ್ನ ಅನುಭವಿಸ್ಲೇಬೇಕು, ಪ್ರಾರಬ್ಧ ಅದನ್ನ ಅದು ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ಪ್ರಾರಬ್ಧಕ್ಕೆ ಯಾವುದೇ ರೀತಿ ಯೋಚನೆ ಮಾಡ್ತಾ ಇರಲ್ಲಂತೆ. ವೃದ್ಧ ನರಸಿಂಹ ಭಾರತಿಗಳಿಗೆ ಅವ್ರಿಗೆ ಕಂಪನ ಆಯ್ತಂತೆ, ದೇಹ ಕಂಪನ ಇದ್ರೆ ಕೂಡ ಅದನ್ನ ಅವರು ಶಕ್ತಿಯಿಂದ ತಾತ್ಕಾಲಿಕವಾಗಿ ಪೂಜೆ ಮಾಡ್ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡ್ತಿದ್ರಂತೆ, ದಂಡದಲ್ಲಿ ಆವಾಹನೆ ಮಾಡ್ತಿದ್ರಂತೆ. ಆ ಪೂಜೆ ಆದ್ಮೇಲೆ ಮತ್ತೆ ವಾಪಸ್ ತೊಳ್ತಿದ್ರಂತೆ. ಯಾಕೆಂದ್ರೆ ಅವ್ರಿಗೆ ಆ ಒಂದು ಯೋಗ ಶಕ್ತಿ ಇತ್ತು. ಆದ್ರೆ ಅವರು ಅದನ್ನ ಪೂರ್ತಿ ಅದನ್ನ ಹಾಗೆ ದಂಡದಲ್ಲಿ ಆವಾಹನೆ ಮಾಡಿ ಬಿಟ್ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಪೂರ್ವ ಜನ್ಮದಲ್ಲಿ ಮಾಡ್ತಕ್ಕಂತಹ ಕರ್ಮ ಈ ಜನ್ಮದಲ್ಲಿ ಅನುಭವಿಸಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ. ಅದೇ ರೀತಿ ಪರಮಹಂಸರು, ರಾಮಕೃಷ್ಣ ಪರಮಹಂಸರು ಕೂಡ, ಅವ್ರಿಗೂ ಕೂಡ ಅರ್ಬುದ ರೋಗ, ಕ್ಯಾನ್ಸರ್ ಇತ್ತು ಅಂತ ಹೇಳಿ ಹೇಳ್ತಾರೆ ಅವರ ಜೀವನ ಚರಿತ್ರೆಯಲ್ಲಿ. ಅವರು ಕೂಡ
ನಾನು ಈ ಜನ್ಮದಲ್ಲಿ ಈ ಇದನ್ನ ನೋವನ್ನ ಅಥವಾ ಆ ಕರ್ಮವನ್ನ ಅನುಭವಿಸ್ತೀನಿ ಅಂತ ಹೇಳಿ ಅವರೆಲ್ಲ ಜ್ಞಾನಿಗಳಾಗಿದ್ದವರು. ಅವರು ಬೇರೆ ಯಾರಿಗೋ ತಳ್ಬಿಡ್ಬೋದಾಗಿತ್ತು, ಆದರೆ ಹಾಗೆಲ್ಲ ಮಾಡಲಿಲ್ಲ. ಅವರೇ ಅನುಭವಿಸಿದ್ರು. ಹಾಗಾಗಿ ನಮಗೆ ಆ ಕರ್ಮದ ಅನುಭವ ಅಂತಾರೆ, ಅದರ ಪ್ರಾರಬ್ಧವನ್ನು ಅನುಭವಿಸೇ ತೀರಬೇಕು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೀನು ಸಂಸಿದ್ಧಿಗೋಸ್ಕರ ಬಹಳ ಪ್ರಯತ್ನವನ್ನು ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆಂದರೆ ನಮಗೆ ಆ ಜ್ಞಾನ ಅಂತಕ್ಕಂಥದ್ದು ಸರಿಯಾಗಿ ಇದ್ಬಿಟ್ರೆ ನಾವು ಈ ಜನ್ಮದಲ್ಲೂ ತಪ್ಪುಗಳನ್ನು ಮಾಡೋದು ಕಡಿಮೆ ಆಗತ್ತೆ. ಪೂರ್ತಿ ಮಾಡೋದೇ ಇಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಯಾಕೆಂದರೆ ಹಿಂದಿನ ಜನ್ಮದ ಕರ್ಮ ಮತ್ತು ನಮಗೆ ಈ ಜನ್ಮದಲ್ಲಿರ್ತಕ್ಕಂಥ ಆಶೆಗಳು ಅಷ್ಟು ಸುಲಭವಾಗಿ ಹೋಗಲ್ಲ. ಸಂಸಿದ್ಧಿಯನ್ನು ಪಡ್ಕೊಂಡ ಮೇಲೆ ನಾವು ಆ ತಪ್ಪುಗಳನ್ನು ಮಾಡೋದು ಇಲ್ಲ. ಹಾಗಾಗಿ ಒಳ್ಳೆಯದೇ ಆಗತ್ತೆ. ಈ ಜನ್ಮಕ್ಕೂ ಸರಿ, ಮುಂದಿನ ಜನ್ಮಕ್ಕೂ ಸರಿ ಅನುಕೂಲ ಆಗತ್ತೆ. ಹಾಗಾಗಿ ನಾವು ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು.